ಇದು ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾಗೆ ಸಂಬಂಧಿಸಿದಂತಹ ದೊಡ್ಡ ಸುದ್ದಿ. ಹಳೆ ನೋಟು ಕೊಟ್ಟು ಫ್ಯಾಕ್ಟರಿ ಖರೀದಿ ಮಾಡಿದ್ರ ಶಶಿಕಲಾ. ಇದು ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾಗೆ ಸಂಬಂಧಿಸಿದಂತಹ ಸುದ್ದಿ. ಹಳೆ ನೋಟು ಕೊಟ್ಟು ಫ್ಯಾಕ್ಟರಿ ಖರೀದಿ ಮಾಡಿದ್ದ ಶಶಿಕಲಾ 450 ಕೋಟಿ ಹಳೆ ನೋಟು ಕೊಟ್ಟು ಫ್ಯಾಕ್ಟರಿ ಸಕ್ಕರೆ ಕಾರ್ಖಾನೆಯನ್ನ ಖರೀದಿ ಮಾಡಿರುವಂತಹ ಆರೋಪ. ಶಶಿಕಲಾ ವಿರುದ್ಧ ಸಿಬಿಐ ಎಫ್ಐಆರ್ ನಲ್ಲಿ ಉಲ್ಲೇಖ. 2016ರಲ್ಲಿ ನೋಟ್ ಬ್ಯಾನ್ ವೇಳೆಯಲ್ಲಿ ಶಶಿಕಲಾ ಸಕ್ಕರೆ ಕಾರ್ಖಾನೆ ಡೀಲ್ ಮಾಡಿದ್ರು. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 120 ಕೋಟಿ ರೂಪಾಯಿ ವಂಚಿಸಿದಂತ ಆರೋಪ. ಪದ್ಮಾವತಿ ಶುಗರ್ ಲಿಮಿಟೆಡ್ ವಿರುದ್ಧ ಸಿಬಿಐ ಪ್ರಕರಣ ದಾಖಲು. 2017ರಲ್ಲಿ ಶಶಿಕಲಾ ಮನೆ ಮೇಲೆ ನಡೆದಿತ್ತು ದಾಳಿ, ಐಟಿ ದಾಳಿ. ಎಸ್ ವೀಕ್ಷಕರೇ, ಇದು ಮಾಜಿ ಸಿಎಂ ಜಯಲಲಿತಾ ಅವರ ಆಪ್ತೆ ಶಶಿಕಲಾಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಹಳೆ ನೋಟು ಕೊಟ್ಟು ಫ್ಯಾಕ್ಟರಿಯನ್ನ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. 450 ಕೋಟಿ ಹಳೆ ನೋಟನ್ನ ಕೊಟ್ಟು ಸಕ್ಕರೆ ಕಾರ್ಖಾನೆಯನ್ನ ಖರೀದಿ ಮಾಡಿರುವಂತಹ ಆರೋಪ ಕೇಳಿಬಂದಿರುವಂತಹ ಬೆನ್ನಲೆಯಲ್ಲಿ ಸಿಬಿಐ ಮತ್ತು ಎಫ್ಐಆರ್ ನಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ ಎನ್ನುವಂಥ ಸುದ್ದಿ ಹೊರಗೆ ಬಂದಿದೆ. 2016ರಲ್ಲಿ ನೋಟು ಒಂದು ಯಾವಾಗ ಬ್ಯಾನ್ ಆಯಿತು ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 120 ಕೋಟಿ ರೂಪಾಯಿ ವಂಚನೆ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇದೆ. ಪದ್ಮಾವತಿ ಶುಗರ್ ಲಿಮಿಟೆಡ್ ವಿರುದ್ಧ ಮದ್ರಾಸ್ ಹೈಕೋರ್ಟ್ ನಿರ್ದೇಶನದಂತೆ ಸಿಬಿಐ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. 2017ರಲ್ಲಿ ಇದೇ ಪ್ರಕರಣದ ಸಂಬಂಧ ಐಟಿ ತನಿಖೆಯನ್ನು ಮಾಡಿದ್ದು. ಶಶಿಕಲಾ ಅವರ ಮನೆಯ ಮೇಲೆ ದಾಳಿಯನ್ನು ಮಾಡಿರುವಂತಹ ಐಟಿ, ಆದರೆ ಶಶಿಕಲಾ ಆರೋಪಿ ಅಂತ ಹೇಳಿ ಸಿಬಿಐ ಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಎಸ್ ವೀಕ್ಷಕರೇ, ಶಶಿಕಲಾ ಈ ಒಂದು ಹೆಸರು ಜಾಸ್ತಿ ಚಾಲ್ತಿಯಲ್ಲಿತ್ತು. ಅವರು ಜೈಲಿಗೆ ಹೋದಾಗಲೂ ಕೂಡ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಇದರ ನಡುವೆ ಇವರ ಮೇಲೆ ಇನ್ನೊಂದು ಆರೋಪ ಕೇಳಿ ಬಂದಿರುವಂಥದ್ದು ಕೂಡ 450 ಕೋಟಿ ಹಳೆ ನೋಟನ್ನ 450 ಕೋಟಿ ಹಳೆಯ ನೋಟನ್ನು ಕೊಟ್ಟಿರುವಂಥದ್ದು, ಸಕ್ಕರೆ ಕಾರ್ಖಾನೆಯನ್ನ ಖರೀದಿ ಮಾಡಿರುವಂಥದ್ದು ಘಟನೆ ನಡೆದಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಶಿಕಲಾ ಅವರು ಏನು ಉತ್ತರವನ್ನು ಕೊಡ್ತಾರೆ, ಅವರ ಮೇಲೆ ಯಾವ ಕೇಸ್ ದಾಖಲೆ ಆಗಿದೆ ಆಲ್ರೆಡಿ, ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ಎಸ್ ವೀಕ್ಷಕರೇ, 2016ರಲ್ಲಿ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, 2016ರಲ್ಲಿ ನೋಟ್ ಬ್ಯಾನ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ದೋಖಾ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪದ್ಮಾವತಿ ಶುಗರ್ ಲಿಮಿಟೆಡ್ ವಿರುದ್ಧ ಮದ್ರಾಸ್ ಹೈಕೋರ್ಟ್ ನಿರ್ದೇಶನದಂತೆ ಸಿಬಿಐ ಪ್ರಕರಣವನ್ನು ದಾಖಲು ಮಾಡಿಕೊಂಡಿತ್ತು. 2017ರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ಇಲಾಖೆ ಹಾಕೊಂಡಿರುವಂಥದ್ದು. ಶಶಿಕಲಾ ಮನೆಯ ಮೇಲೆ ದಾಳಿ ಮಾಡುವಾಗ ದಾಖಲೆಗಳು ಸಿಕ್ಕಿವೆ, ಆದರೆ ಎಲ್ಲೂ ಕೂಡ ಶಶಿಕಲಾ ಆರೋಪಿ ಅಂತ ಹೇಳಿ ಎಲ್ಲೂ ಕೂಡ ದಾಖಲೆ ಆಗಿಲ್ಲ. ಇನ್ನು ಜಯಲಲಿತಾ ಅವರ ಆಪ್ತೆ ಆಗಿರುವಂತಹ ಶಶಿಕಲಾ, ಸೊ ಆ ಒಂದು ಕಾರಣಕ್ಕಾಗಿ ಮುಂದೆ ಏನಾಗುತ್ತೆ ಈ ಕೇಸ್, ವೇಟ್ ಅಂಡ್ ವಾಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.